ನೆಕ್ಸ್ಟ್ ಏ ಪ್ರೋಸೆಸ್ ಅದು ಹೇಳ್ಬೇಕು. ನಿಮ್ಮ ಕಾರ್ಡ್ ತಗೋಣ ನೆಕ್ಸ್ಟ್ ಏನ್ ಮಾಡ್ಬೇಕು? ಕೊಡ್ಬೇಕು. GST ಬಿಲ್ ಕೊಟ್ರೆ ಮುಗಿತಾ? ತೋರಿಸಿದ್ದು 1 ಮಂತ್ ಒಳಗಡೆ ಸರ್ GST ಬಿಲ್ ತಗೊಂಡು ಸಂಸ್ಥೆಗಾದ್ರು ಕೊಡೋದು APD ಸಂಸ್ಥೆಗಾದ್ರು ಕೊಡೋದು 1 ಮಂತ್ ಒಳಗೆ ಕೊಟ್ರೆ ಮಾತ್ರ ಬಿಲ್ ಇದಾಗುತ್ತೆ. 1 ಮಂತ್ ಮೇಲೆ ಅದು ಬರಲ್ಲ. ಈಗ ಪ್ರತಿ ತಿಂಗಳ ತೋರಿಸ್ತಾನೆ, ತಿಂಗಳ ತೋರಿಸ್ತಾನೆ. ಆದ್ರೆ ಹೇಳ್ತಂತೇಳಿ ಫಸ್ಟ್ ನಿಮ್ಮ ಮಗಳಿಗೆ ತಿಂಗಳ 2,000 ರೂಪಾಯಿ ಬರ್ತಾ ಇದೆ. ಆರೋಗ್ಯ ಸಹಾಯಧನ ಅಂತ ತಿಂಗಳ 1,000 ರೂಪಾಯಿ ಬರ್ತಾ ಇದೆ ನಿಮಗೆ. ಅದು ಕೂಡ ಕೊಡ್ತಾ ಇದೆ. ಅದನ್ನ ಹಾಕಿದ್ರೆ ಹಾಕಿದ್ರೆ ಮತ್ತೆ ನೀವು ಬಡನ ಆಪರೇಷನ್ ಆದ ಅಂದ್ರೆ ವೈದ್ಯಕೀಯ ಪರಿಹಾರ ನಿಧಿ ಅಂತ ಬರ್ತದೆ, ಅದನ್ನು ಅಪ್ಲೈ ಮಾಡಬಹುದು. ಅವರು ಒಂದು ಕ್ವಶನ್ ಕೇಳಿದ್ರು, ಅವ್ರ ಕ್ವಶನ್ಗೆ ಆನ್ಸರ್ ಕ್ಲಿಯರ್ ಬರಲಿಲ್ಲ ಅವ್ರಿಗೆ. ಅವ್ರು ಏನು ಕೇಳಿದ್ರು, ಅವ್ರು ಸರ್ಕಾರ ಸೌಲಭ್ಯ ಕೇಳಲ್ಲ, ಸರ್ಕಾರ ಸೌಲಭ್ಯ ಕೇಳಲ್ಲ. ನನಗೆ ನನ್ನ ಮಗು ಈ ರೀತಿ ಇದೆ, ಈ ಸ್ವರೂಪದಿಂದ ಹೊಂದಿದೆ, ನಾವು ತಿಂಗಳಿಗೆ 3,000 ರಿಂದ 4,000 ರೂಪಾಯಿ ಖರ್ಚಾಗ್ತಿದೆ ಮೆಡಿಸಿನ್ಗೆ, ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಕ್ವಶನ್ ಮಾರ್ಕ್ ಇಷ್ಟೇ. ನಾವು ಸರ್ಕಾರ ಸೌಲಭ್ಯ ಇದೆ ಐತೆ ಅದು ಕೇಳಿದಾಗ ಸೆಕೆಂಡ್. ಅದಕ್ಕೆ ನಮಗೆ ಉತ್ತರ ಕೊಡಬೇಕು ಸರ್. ಅದಕ್ಕೆ ನಾನು 2 ಆಪ್ಷನ್ ಕೊಟ್ಟಿದ್ದೆ ನಮ್ಮೂರಾಗ ಟ್ಯಾಬ್ಲೆಟ್ಸ್ ತಗೊಳ್ಳೋರಿಗೆ. ಒಂದೇದು ಅವರಿಗೆ ಅವ್ರದ್ದೇ ಆದ ಒಂದು ಸೌಲಭ್ಯ ಬರ್ತದೆ, ಒಂದೇದು ನಿರಾಮಯ ಅಂತ ಬರ್ತದೆ. ಇನ್ನೊಂದು ನಿರಾಮಯದ ಒಂದು ಹೇಳ್ತೀನಿ ಸರ್. ಅದು ನಿರಾಮಯ ಏನಂದರೆ ಒಂದು ಅಪ್ಲಿಕೇಶನ್ ಕರೀತಾರೆ ನಮ್ಮ ಇಲಾಖೆಯಿಂದ. ಯಾವ ಟೈಮಿಗೆ ಕರೀತಾರೆ ಅಂತ ನೀವು ಸದಾ VRW ಯಾರು ಮಾಹಿತಿ ಕೊಡ್ತಾರೆ ಅಥವಾ ನೋಟಿಸ್ ಹಚ್ತಾರೆ ಸರ್, ನಿಮ್ಗೆ ಕಂಪಲ್ಸರಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಆಪ್ಷನ್ ಏನಿರುತ್ತೆ ಅಂದರೆ ನಿಮ್ಮ ಪಂಚಾಯತಿಯಲ್ಲಿ ಶೇಕಡ ಅನುದಾನ ಏನಾದರೂ ಮಾಹಿತಿ ಕೊಟ್ಟರಪ್ಪ ಅಂದರೆ ಅದಕ್ಕೆ ಬೇಕಾದಂಥ ಸವಲತ್ತು ಅವ್ರು ಕೊಡ್ತಾರೆ ಸರ್. ಅದು ಒಬ್ಬರಿಗೆ ಕೊಡಲ್ಲ, ಇಂಡಿವಿಜುವಲ್ ಆಗಿ ಒಂದು 10 ಮಕ್ಕಳಿಗೆ 4 ಮಕ್ಕಳಿಗೆ ಅಂತ ಒಂದು ಲೀಸ್ಟ್ ಕೊಟ್ಟರೆ ಅವರು ಟ್ಯಾಬ್ಲೆಟ್ ತರಿಸಿ ಕೊಡ್ಬೋದು, ಏನೋ ಮಾಡ್ಬೋದು. ಇಲ್ಲ ನೀವು ನಿರಾಮಯ ಸಿಸ್ಟಮ್ ಆ ರೀತಿ ತೊಗೊಂತೀರಂದ್ರೆ ಆ ಕಾರ್ಡ್ ಬಂತಂದರೆ ಆ ಕಾರ್ಡ್ ಯಾವ ದವಾಖಾನೆಗೆ ಸಂಬಂಧಪಟ್ಟ ಒಂದು ದವಾಖಾನೆಗಳ ಲೀಸ್ಟ್ ಇರ್ತದೆ ಸರ್ ನಿರಾಮಯದಾಗ, ಅಲ್ಲಿ ಹೋಗಿ ನಾವು ಟ್ಯಾಬ್ಲೆಟ್ಸ್ ಕೊಡೋ ಒಂದು ವ್ಯವಸ್ಥೆ ಮಾಡ್ಬೋದು ಸರ್. ಟ್ರೀಟ್ಮೆಂಟ್ ಕೊಡಿಸ್ಬೋದು. ಈಗ ಮೊದಲೇ 5% ಆಯ್ತು